ಏನು ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಯಾರ ಜೊತೆನೂ ಕೂಡ ಸರಿಯಾದ ಚರ್ಚೆಯನ್ನು ಮಾಡಿದರೆ ಏನು 20 ವರ್ಷದ ಹಿಂದೆ UPA ಸರ್ಕಾರ ಈ ಬಹಳ ಮಹತ್ತರವಾದಂಥ ಕ್ರಾಂತಿಕಾರಿಯಾದಂಥ ಒಂದು ಕಾನೂನನ್ನು ಈ ದೇಶದಲ್ಲಿ ತಗೊಂಡು ಬಂದಿತ್ತು. ಅದು ಉದ್ಯೋಗ ಖಾತರಿ ಯೋಜನೆ, ನರೇಗಾ ಅಂತ ಮೊದಲು ಹೆಸರಿಟ್ಟಿದ್ರು. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅದನ್ನು ನಾಮಕರಣ ಮಾಡಿದರು. ಇದು ವಿಶ್ವದಲ್ಲೇ ಅತ್ಯಂತ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮತ್ತು ಉದ್ಯೋಗ ಖಾತ್ರಿಯತೆಯನ್ನು ನೀಡ್ತಕ್ಕಂಥ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಇಡೀ ವಿಶ್ವ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಇದರ ಅನುಷ್ಠಾನ ಮಾಡಿ ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡಿ ಈ ದೇಶದಲ್ಲಿ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮತ್ತು ಅವರು ಏನು ಕೂಲಿಗೆ ಸಂಬಳ ವೇತನ ಬರ್ತಾ ಇತ್ತು ಆ ಸಂಬಳವನ್ನು ಕೂಡ ವೇಜಸ್ ಏನಿತ್ತು ಅದು ಕೂಡ ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಮತ್ತು ನ್ಯಾಯಯುತವಾದಂಥ ಒಂದು ಅವರಿಗೆ ಸಂಬಳ ಸಿಗುವಂಥ ರೀತಿಯಾಗಿ ಮಾಡುವಂಥದ್ದು ಕೂಡ ಈ ಒಂದು ಕಾನೂನು ಮುಖಾಂತರ ಆಯಿತು. ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಮಹತ್ತರವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತು ಅದರಲ್ಲಿ ಸಾಕಷ್ಟು ಆಸ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಗ್ರಾಮೀಣ ಪ್ರದೇಶದ ರೈತರ ಒಂದು ಅವರ ಭೂಮಿಗಳಿರ್ಬೋದು ಅಥವಾ ಕೆರೆ ಹೊಂಡಗಳಿರ್ಬೋದು ಅನೇಕ ಈ ರೀತಿಯಾದಂಥ ಕಾಮಗಾರಿಗಳು ತಗೊಳ್ತಕ್ಕಂಥದ್ದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ವಿಕೇಂದ್ರೀಕರಣದ ನೀತಿ ಅಡಿಯಲ್ಲಿ ಅದನ್ನು ಬಲಿಷ್ಠ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಸಾಧನೆ ಮತ್ತು ವಿಶ್ವದ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿತ್ತು ಈ ಒಂದು ನಮ್ಮ ಒಂದು ಈ ಕಾರ್ಯಕ್ರಮದ ಮುಖಾಂತರ. ಅಂದರೆ ಒಂದು ಬದಲಾವಣೆ ತರುವಂಥ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ಬಹಳ ದೊಡ್ಡ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಅದರ ಇಂಪ್ಲಿಮೆಂಟೇಷನ್ನು ಇವತ್ತು ಆಗಿ ಅದರಲ್ಲಿ ಅನೇಕ ತೊಡಕುಗಳಿದ್ದನ್ನು ಕೂಡ ನಿವಾರಣೆ ಮಾಡಿಕೊಂಡು ಸಾಕಷ್ಟು ಸುಧಾರಣೆ ಆಗಿತ್ತು. ಆದರೆ ಇವತ್ತು ಯಾರ ಜೊತೆಯೂ ಕೂಡ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಾರ್ವಜನಿಕ ಚರ್ಚೆ ಮಾಡಲಿಲ್ಲ, ಯಾರ ಅಭಿಪ್ರಾಯವನ್ನು ತಗೊಳ್ಳಿಲ್ಲ, ಯಾರ ಪಂಚಾಯತಿ ರಾಜ್ ವ್ಯವಸ್ಥೆಯವ್ರ ಜೊತೆಯಲ್ಲಾಗಲಿ ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಲಿಲ್ಲ. ಪಾರ್ಲಿಮೆಂಟಲ್ಲಿ ತಂದು ಅದನ್ನು ಒಂದು ರೀತಿ ಸರ್ವಾಧಿಕಾರ ಧೋರಣೆಯಲ್ಲಿ ಅದನ್ನು ಅಲ್ಪ ಕಾಲದ ಚರ್ಚೆಯನ್ನು ಮಾಡಿ ಬುಲ್ಡೋಸ್ ಮಾಡಿ ಅದನ್ನು ಪಾಸ್ ಮಾಡಿಕೊಂಡ್ರು. ಏನು ಪಾಸ್ ಮಾಡಬೇಡಿ, ಏನು ಹೊಸ ಈಗ ಯಾಕೆ ಪಾಸ್ ಮಾಡಿದ್ದಾರೆ, ಏನೋ ಅದಕ್ಕೆ VB ಗ್ರಾಮ್ಜಿ ಅಂತ ಒಂದು ಹೆಸರಿಟ್ಟು, ಅದು ಒಂದು ವಿಚಿತ್ರವಾದಂಥ ಹೆಸರು, VBG ರಾಮ್ಜಿ ಆ ಹೆಸರಿಟ್ಟು ಒಂದು ಹೊಸ ಕಾನೂನನ್ನು ಮಾಡಿದ್ದಾರೆ, ಆಯಿತಾ. ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿದ್ರೆ ಕೇವಲ 8 ಗಂಟೆ ಕಾಲ ಚರ್ಚೆ ಅಷ್ಟೇ. ಈ ಐತಿಹಾಸಿಕ ಬಿಲ್ಲು ಏನು ಅದನ್ನು ಹಳೆ ಬಿಲ್ಲನ್ನು ತೆಗೆದಾಕಿ ಹೊಸದನ್ನು ತೊಗೊಂಬಂದ್ರಲ್ಲ, ಇದಕ್ಕೆ ಕೇವಲ 8 ಗಂಟೆ ಕಾಲ ಚರ್ಚೆ. ಮತ್ತು ಇದರ ಒಂದು ಪರಿಣಾಮ ಏನಾಗ್ಬೋದು ಅಂತ ಕೂಡ ಇವತ್ತು ಕೂಡ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇರೋಲ್ಲ, ಬರೀ ಸುಳ್ಳಿನ ವದಂತಿಗಳನ್ನು ಜನರ ಮಧ್ಯೆ ಹರಡಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನೋಡಿ. ಇದರಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 12 ಕೋಟಿ ಜನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಮಿಕರಿದ್ದಾರೆ. ಸುಮಾರು 12 ಕೋಟಿ ಜನ ಕಾರ್ಮಿಕರಿರುವಂಥ ಈ ದೇಶದಲ್ಲಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಅದರಲ್ಲಿ 53% ಮಹಿಳೆಯರು ಕೆಲಸ ಮಾಡ್ತಕ್ಕಂಥದ್ದು, ಮಹಿಳಾ ಕಾರ್ಮಿಕರು. ಸೊ ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ಕೂಡ ಈ ಒಂದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆಗಿತ್ತು. ಅದನ್ನು ಸಂಪೂರ್ಣವಾಗಿ ಈ ಅವರ ಬದುಕಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಇವತ್ತು ಈ ಮೋದಿ ಸರ್ಕಾರ ಮಾಡಿದೆ. ಅದ್ರ ಜೊತೆಯಲ್ಲಿ ಇದರ ಮುಖಾಂತರ ಕರ್ನಾಟಕದಲ್ಲಿ ಈ 55-56ನಲ್ಲಿ ಇಸ್ವಿ
ಉತ್ತಮ ಮಳೆ ಆಗಿದೆ ಕರ್ನಾಟಕದಲ್ಲಿ. ಆದರೂ ಕೂಡ 71.18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರಿದ್ದಾರೆ. 71.18 ಲಕ್ಷ ನಮ್ಮ ಕರ್ನಾಟಕದಲ್ಲಿ ಈ ನರೇಗಾ ಅಲ್ಲಿ ಆಕ್ಟಿವ್ ಆಗಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ 36.75 ಲಕ್ಷ ಮಹಿಳೆಯರಿದ್ದಾರೆ. ಸೊ ಇವರ ಹಕ್ಕನ್ನು ಇವತ್ತು ಈ ಹೊಸ ಕಾನೂನು ಇದೆಲ್ಲ BJP ಡಿಫೆಂಡ್ ಮಾಡ್ಕೊಳ್ತವ್ರೆ. ಈ ಹೊಸ ಕಾನೂನಿಂದ ಇವರ ಒಂದು ಹಕ್ಕಿಗೆ ಇವತ್ತು ನೀರು ಪಾಲು ಮಾಡುವಂಥ ಕೆಲಸವನ್ನು ಇವತ್ತು ಈ ಒಂದು ಕಾನೂನಿಂದ ಆಗಿದೆ. ನಾನು ಬರ್ತೀನಿ ಹೇಗಾಗಿದೆ ಅಂತ ಆ ವಿಷಯಕ್ಕೆ. ಆದ್ದರಿಂದ ಈ ಯೋಜನೆಯಲ್ಲಿ ಇದನ್ನು ಅವರು ಬಂದಾಗ್ಲಿಂದನೂ ಕೂಡ ಮೋದಿ ಅವರಿಗೆ ಈ ಕಾನೂನು ಬಗ್ಗೆ ಅವರಿಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಪ್ರಥಮ ಅವ್ರ ಭಾಷಣದಲ್ಲೇ ಈ ನರೇಗಾ ಈ UPA ಸರ್ಕಾರದ ಒಂದು ವೈಫಲ್ಯಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದರು. ಇಟ್ಸ್ ಎ ಮಾನ್ಯುಮೆಂಟ್ ಫಾರ್ ದ ಫೇಲ್ಯೂರ್ ಆಫ್ UPA ಅಂತ ಹೇಳಿದರು. ಆಮೇಲೆ ಅನಿವಾರ್ಯವಾಗಿ ಮಾಡ್ಕೊಂಡು ಬರಬೇಕಾಯ್ತು. ಹೇಗೆ ತೆಗಿಬೇಕು ಅಂತ ನೋಡ್ತಾ ಇದ್ರು. ಅದರಿಂದ ಈ RSS ಮತ್ತು BJP ಅವರಿಗೆ ಯಾವತ್ತೂ ಕೂಡ ಅವರು ಪ್ರಗತಿಪರ ಒಂದು ವಿಚಾರಕ್ಕೆ ಯಾವತ್ತಾದರೂ ಕೂಡ BJP RSS ಅವರು ಕೆಲಸ ಮಾಡಿದಾರ ಹೇಳಿ, ಇತಿಹಾಸ ನೋಡಿ. ಯಾವತ್ತಾದರೂ ಮೀಸಲಾತಿ ವಿಚಾರ ಬಂದಾಗ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಒಂದು ದಿವಸ ಕೂಡ RSS ಆಗಲಿ, ಅದು ಹಿಂದಿನ BJPಯ ಏನು ಇತಿಹಾಸದ ಸಂಘ ಸಂಸ್ಥೆ ಇತ್ತು, ಯಾವತ್ತಾದರೂ ಕೂಡ ಮೀಸಲಾತಿ ಪರವಾಗಿ ಮಾತಾಡಿದ್ದಾರಾ? ಮೀಸಲಾತಿ ಬೇಕು ಅಂತ ಹೇಳಿದಾರಾ? ಯಾವತ್ತೂ ಹೇಳಲಿಲ್ಲ. ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು, ಕಾಂಗ್ರೆಸ್ ಅವರು ಮಾಡ್ತಾ ಇದ್ರು, ಬೇರೆ ಸಂಘ ಮಾಡಿದ್ರು, ಇವ್ರು ಯಾವತ್ತೂ ಮಾಡಿಲ್ಲ. ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಅದರ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಯಾವುದೇ ಒಂದು ಪ್ರಗತಿಪರ ಚಿಂತನೆನೇ ಇವತ್ತು ಒಂದು ಬದಲಾವಣೆ ತರ್ತಕ್ಕಂಥ ಯಾವ ಒಂದು ವಿಷಯಕ್ಕೂ ಕೂಡ ಅವರು ಇತಿಹಾಸನೇ ಇಲ್ಲ. ಅದರಿಂದ ಇವತ್ತು ಈ ಒಂದು ವಿಷಯದ ಬಗ್ಗೆನೂ ಕೂಡ ಹೇಗಾದರೂ ಮಾಡಿ ಅವರು ಈ ಒಂದು ಕಾನೂನನ್ನ ತೆಗೆದಾಕಬೇಕು, ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದಾಕಬೇಕು ಅಂತ ಕೂಡ ಒಂದಿತ್ತು ಅವರಲ್ಲಿ. ಯಾಕಂದರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಯಾವತ್ತೂ ಅವರ ಅಂತರಾಳದಲ್ಲಿ ಅಭಿಪ್ರಾಯ ಇಲ್ಲ. ಒಂದೊಂದ್ಸಲ ಅನಿವಾರ್ಯವಾಗಿ ಸಾರ್ವಜನಿಕವಾಗಿ ಹೇಳ್ಕೋಬೇಕಷ್ಟೇ ಮಹಾತ್ಮ ಗಾಂಧಿಯವ್ರ ಬಗ್ಗೆ, ಯಾಕಂದರೆ ಅದು ಜನ ಒಪ್ಪೋದಿಲ್ಲ ಅಂತ. ಆದರೆ ಅವರ ಅಂತರಾಳದಲ್ಲಿ ನೀವು ಅವ್ರ ಹೃದಯದ ಹೊರಗಡೆ ಹೋಗಿ ನೋಡಿದ್ರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಪ್ರಾಯ ಇರಲಿಲ್ಲ. ಸೊ ಈಗ ಏನು ನಮ್ಮ UPA ಸರ್ಕಾರ ಉದ್ಯೋಗದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಕಾನೂನು ತಗೊಂಡು ಬಂದು, ಆಹಾರ ಹಕ್ಕನ್ನು ಕೊಡ್ತಕ್ಕಂಥ ಕಾನೂನು ತಗೊಂಡು ಬಂದು, ಶಿಕ್ಷಣ ಹಕ್ಕನ್ನು ಕೊಡಬೇಕು ಅಂತ ಕಾನೂನು ತಗೊಂಡು ಬಂದು, ಮಾಹಿತಿ ಹಕ್ಕನ್ನು ಕೊಡಬೇಕು ಅಂತ ಕಾನೂನು ತಗೊಂಡು ಬಂದು, ಈ ಥರ ಯಾವುದಾದ್ರೂ ಒಂದಾದರೂ ಇವರು ಬುಡಕಟ್ಟದ ಜನರ ಪರವಾಗಿ ಒಂದು ಕಾನೂನನ್ನು ತಗೊಂಡು ಬಂದು, ಅರಣ್ಯವಾಸಿಗಳ ಪರವಾಗಿ ಕಾನೂನುಗಳು ತಗೊಂಡು ಬಂದು, ಅವ್ರ ಹಕ್ಕನ್ನು ರಕ್ಷಿಸ್ತಕ್ಕಂಥ ಅವರ ಒಂದು ರೈಟ್ಸ್ ಅನ್ನು ಕೊಟ್ಟು ನಾವು ಕ್ರಾಂತಿಕಾರಿ ಕಾನೂನುಗಳು ಇವರ ಅವಧಿಯಲ್ಲಿ ಈಗ 11-12 ವರ್ಷ ಯಾವುದಾದ್ರೂ ಒಂದಾದರೂ ಇಂಥ ಒಂದು ಕಾನೂನುಗಳನ್ನು ತಂದು ಅನುಷ್ಠಾನ ಮಾಡ್ತಕ್ಕಂಥ ಮಾಡಿದ್ರ. ಮಹಿಳಾ ಮೀಸಲಾತಿ ಕೂಡ ಅದನ್ನು ಸುಮ್ಮನೆ ಮಾಡಿದರೆ, ಅನುಷ್ಠಾನ ಮಾಡಲಿಲ್ಲ. ಮುಂದಕ್ಕೆ ಮಾಡ್ತೀವಿ ಅಂತ ಇಟ್ಬಿಟ್ಟಿದ್ದಾರೆ. ಯಾವಾಗ ಮಾಡ್ತಾರೋ ದೇವರಿಗೇ ಗೊತ್ತು. ಬದ್ಧತೆ ಇದ್ದಿದ್ದರೆ ಅವ್ರಿಗೆ ಅವತ್ತೇ ಪಾಸ್ ಮಾಡಿಸಿ ಮುಂದಿನ ಚುನಾವಣೆಗಳಿಂದ ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ತೀವಿ ಅಂತ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಸೊ ಅವರು ಯಾವತ್ತೂ ಕೂಡ ಸುಧಾರಣೆ ಪರ ಇಲ್ಲ. ಮಾಹಿತಿ ಹಕ್ಕು ಇವತ್ತು ಏನಾಗಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದನ್ನು ದುರ್ಬಲ ಮಾಡಿಟ್ಟಿದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಏನು ನಾವು ಕೊಟ್ಟಿದ್ದೋ, ಗ್ಯಾರಂಟಿ ಮಾಡಿದ್ದು ನಮ್ಮ ಸರ್ಕಾರ ಇವತ್ತು ಕೇಂದ್ರದಲ್ಲಿ, ಅದನ್ನು ಇವತ್ತು ಈ ಒಂದು ಕಾನೂನು ಮುಖಾಂತರ ಸಂಪೂರ್ಣವಾಗಿ ದುರ್ಬಲ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗದೇ ಇರುವಂಥ ರೀತಿಯಾಗಿ ತರ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಅವರು RSS BJP ಅವರು ಇವತ್ತು ಈ ದೇಶದಲ್ಲಿ ಹುನ್ನಾರ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಜನರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ಅವ್ರದ್ದು ಒಂದು ಒಳ್ಳೆ ಕಾನೂನು ತಗೊಂಡು ಬಂದರು, ಡಿಮಾನಿಟೈಸ್ ಮಾಡಿದ್ರು. ಅದು ಅವರು ಕ್ರಾಂತಿಕಾರಿ ಕಾನೂನು, ಎಲ್ಲರಿಗೂ ತೊಂದರೆ ಕೊಡುವಂಥದ್ದು ಕಾನೂನು ಮಾಡಿದ್ರು. ಸೊ ಈ ಥರ ಕಾನೂನಲ್ಲ, ಅವರೊಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಈ ಥರ ಅವರು ಅವ್ರ ಇತಿಹಾಸನೇ ಆ ಥರ ಇರುವಂಥದ್ದು. ಸೊ ಅದರಿಂದ ಇವತ್ತು ಎಷ್ಟು ಅನುಕೂಲ, ಇದರಿಂದ ಏನಾಗ್ತದೆ ಹೇಳಿ. ಇವತ್ತು ಇವರು ಈ ಕಾನೂನು ತಗೊಂಡ್ಬಂದಿದ್ದಾರೆ, ಇದರ ಪರಿಣಾಮ ಏನು ಹೇಳಿ. ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಚೆನ್ನಾಗಿ ನಡೆಸ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಆಗ್ತಾ ಇತ್ತು. ಅದಕ್ಕೆ ಹೆಚ್ಚನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಅನೇಕ ಜನ ಮಾಡಿದ್ದಾರೆ.
ಅದು ಇವತ್ತಿನ ದಿವಸ ಈ ಒಂದು ಕಾನೂನಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಯಾವುದೇ ಈ ತರ ಕಾರ್ಯಕ್ರಮವನ್ನ ಮುಂದಕ್ಕೆ ತಗೊಳ್ಳಕ್ಕೆ ಆಗದೆ ಇರುವಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ. ಈ VBG ರಾಮ್ ಜಿ, ಅದಕ್ಕೂ ಕೂಡ ರಾಮ್ ಯಾಕೆ ಸೇರಿಸಿದೋ ಗೊತ್ತಿಲ್ಲ. ಅದಕ್ಕೆ ಗ್ರಾಮನೋ ರಾಮನೋ ಅದೇನು ಗೊತ್ತಾಗ್ತಾ ಇಲ್ಲ. ಅದು ಹೆಂಗೆ ಹೇಳ್ಬೇಕು ಅಂತ VB ಗ್ರಾಮ್ ಜಿನ VBG ರಾಮ್ ಜಿನ ಅದೇನು ಗೊತ್ತಾಗ್ತಾ ಇಲ್ಲ. ಆದ್ರೆ ಗ್ರಾಮ ಪಂಚಾಯತಿಗಳ ಒಂದು ಆರ್ಥಿಕ ಸ್ವಾಯತ್ತತೆಗೆ ಇದ್ದಂತ ಒಂದು ರಕ್ಷಣೆ ಏನಿತ್ತು NREGA ಮುಖಾಂತರ, ಅದನ್ನ ಇವತ್ತು ಸಂಪೂರ್ಣವಾಗಿ ಈ ಕಾನೂನು ಇಂಪ್ಲಿಮೆಂಟೇಷನ್ ಮೇಲೆ ಹೋಯ್ತದು. ಇನ್ನು ಮಾಡಕ್ ಸಾಧ್ಯ ಇಲ್ಲ. ಅದು ಹೇಳ್ತೀನಿ ಯಾಕೆ ಆಗಲ್ಲ ಅಂತ. ಆಮೇಲೆ ಅದ್ರ ಜೊತೆಯಲ್ಲಿ ನೋಡಿ, 24-25 ಇಸ್ವಿಯಲ್ಲಿ ಬರಗಾಲ ಐತಿ ಈ ದೇಶದಲ್ಲಿ. ಆ ಬರಗಾಲ ಇದ್ದಾಗ 19.28 ಕೋಟಿ ಜನ ಈ ಒಂದು ಯೋಜನೆಯ ನೆರವನ್ನ ಪಡ್ಕೊಂಡ್ರು. 19.28 ಕೋಟಿ ಜನ. ಇವಾಗ ಯಾಕೆ ಮೋದಿ ಅವರ ಕ್ರೂರ ಕಣ್ಣುಗಳು ಇವ್ರ ಮೇಲೆ ಯಾಕೆ ಬೀಳ್ತದೋ ಗೊತ್ತಿಲ್ಲಪ್ಪ. ಈ ಸಾಮಾನ್ಯ ಜನರು, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಕ್ರೂರ ಕಣ್ಣುಗಳು ಬೀಳ್ತದೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಏನು ಅನ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನೋಡಿ, ಅವರ ಜೊತೆಲಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಮತ್ತೆ ಅನೇಕ ಜನ ಇವತ್ತೆಲ್ಲ ಭಾಷಣ ಮಾಡಿ ಮೀಟಿಂಗ್ ಎಲ್ಲ ಮಾಡಿದ್ರು. ಇದಕ್ಕೆ ನಾವು ಎಲ್ಲ ಜನರ ಮಧ್ಯೆ ಹೋಗ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅಂದ್ರೆ ಎಲ್ಲ ಸುಳ್ಳಿನ ಆಧಾರದ ಮೇಲೆ ಏನೋ ಹೇಳ್ಬೋಡು. ಇಲ್ಲ ರೀ, 125 ದಿವಸ ಮಾಡಿದೀವಿ ನಾವು, ಅದಕ್ಕಿಂತ ಹಿಂದೆ ಇದ್ದದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ಬಿಡೋದು ಅಷ್ಟೇ. ಇಂಪ್ಲಿಮೆಂಟೇಷನ್ ಅದು ಮಾಡೋಕ್ಕಾಗ್ತದಾ? ಸೊ ಬರೀ ಸುಳ್ಳು ಸುದ್ದಿಗಳನ್ನು ಹಾಕೊಂಡು ಇವತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ನಿಜವಾಗ್ಲೂ ಕೂಡ ಈ ಕಾನೂನನ್ನ ಬಲಪಡಿಸೋದನ್ನ ಮಾಡೋದು ಬಿಟ್ಬಿಟ್ಟು ಇವರು ಇನ್ನೂ ದುರ್ಬಲ ಮಾಡಕ್ಕೆ ಕೊಟ್ಟಿದ್ದಾರೆ. ಮತ್ತು ಇದರಲ್ಲೂ ಕೂಡ ರಾಮನ ಹೆಸರನ್ನ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಗಾಂಧಿಯವರ ಹೆಸರನ್ನ ತೆಗೆದಾಕಿ ಮಹಾತ್ಮ ಗಾಂಧಿ ಅವ್ರನ್ನ ಗೋಡ್ಸೆ ಅವರು ಆವಾಗ ಕೊಂದಾಕಿದ್ರು. ಗೋಡ್ಸೆ ಅವರಿಗೆ ಯಾವ ಸಿದ್ಧಾಂತದ ಮೇಲೆ ನಂಬಿಕೆ ಇತ್ತು ಅಂತ ಇಡೀ ದೇಶಕ್ಕೆ ಗೊತ್ತು. ಅವರ ಒಂದು ಹಿಂದೂ ಮಹಾಸಭಾ RSSನ ಒಂದು ಸಂಬಂಧ ಎಲ್ಲರೂ ಕೂಡ ಗೊತ್ತಿದೆ. ಸೊ ಇವತ್ತು ಮತ್ತೊಮ್ಮೆ ಇಂಥ ಕ್ರಾಂತಿಕಾರಿ ಕಾನೂನು ಮಹಾತ್ಮ ಗಾಂಧಿ ಹೆಸರಲ್ಲೇನಿತ್ತು ಆ ಬಿಲ್ಲನ್ನು ಕೂಡ ಅದನ್ನು ಕೂಡ ಇವತ್ತು ಕೊಂದಾಕಿದ್ದಾರೆ, ಅದರ ಹತ್ಯೆ ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ. ಈಗ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಇದಾಗ್ತಾ ಇದೆ ಅಂತ. BJP ಅವರೆಲ್ಲ ಹೇಳ್ತಾರೆ ಇದ್ರಿಂದ ನಾವು ತುಂಬಾ ಒಳ್ಳೇದು ಮಾಡಿದೀವಿ ಅಂತ. ನೋಡಿ, ಈಗ ಪ್ರತಿ ವರ್ಷ 100 ದಿವಸ ನಮ್ಮಲ್ಲಿ ಇದ್ದಿದ್ದು ಆಯ್ತಾ. ಈಗ ಅದೇ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಏನ್ BJP ಇವತ್ತು ಈ ಯೋಜನೆ ಹಿಂದೆ ಮಾಡಿದಾಗ ಪೂರ್ತಿ ಏನು ವೇಜಸ್ ಕಾಂಟ್ರಿಬ್ಯೂಷನ್ ಇತ್ತು ಅದು 100% ಗೌರ್ಮೆಂಟ್ ಆಫ್ ಇಂಡಿಯಾದು. UPA ಮಾಡಿದಂಥ ಕಾನೂನು 100% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಕ್ಕಂಥದ್ದು ವೇಜಸ್. ಮೆಟೀರಿಯಲ್ ಕಾಂಪೋನೆಂಟ್ ಅಲ್ಲಿ ರಾಜ್ಯ ಸರ್ಕಾರ 25% ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನ್ ವೇಜಸ್ದೆಲ್ಲ ಪೂರ್ತಿ ಕೇಂದ್ರ ಸರ್ಕಾರದ್ದು. ಆ ಥರ ಇವಾಗ ಏನ್ ಮಾಡಿದ್ದಾರೆ ಇವರು ಇದನ್ನ 40% ಟೋಟಲ್ ಎಲ್ಲ ವೇಜಸ್ ಮೆಟೀರಿಯಲ್ ಎಲ್ಲ ಸೇರಿಸ್ಕೊಂಡು 40% ರಾಜ್ಯ ಸರ್ಕಾರ ಕೊಡಬೇಕು. ನಾನು ಮಾತಾಡ್ತೀನಿ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ಉದ್ದೇಶ ಏನು ಇವ್ರದ್ದು ದುಡ್ಡಿಲ್ವಾ? ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವ್ರ ಫೈನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆ ಇಲ್ವಾ? ದಿವಾಳಿ ಆಗಿದೆ ಕೇಂದ್ರ ಸರ್ಕಾರ. ಈಗ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಾಳೆ ರಾಜ್ಯ ಸರ್ಕಾರ ಅನೇಕ ರಾಜ್ಯಗಳಿಗೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಅವಾಗ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದು ಗ್ಯಾರಂಟಿ ಅಂತ ಹೇಳಕ್ಕೆ ಆಗಲ್ಲ. ಇನ್ನು ಮುಂದಕ್ಕೆ ಗ್ಯಾರಂಟಿ ಅಂತ ಯಾವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಎಷ್ಟೇ ಜನ ಬಂದು ನಾನು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನಾನು ಅವ್ರಿಗೆ ಕೆಲಸ ಕೊಡಿಸ್ತೀನಿ. ಕೆಲಸ ಕೊಡೋಕ್ಕಾಗದೆ ಹೋದ್ರೆ ನಾವು ಅವ್ರಿಗೆ ದುಡ್ಡಿನ ಮುಖಾಂತರ ದುಡ್ಡು ಕೊಡಬೇಕು ಅಂತ ಕೂಡ ಆಗಿದೆ, ಕಾನೂನಲ್ಲಿದೆ. ನೀವು ಕೆಲಸ ಕೊಡೋಕ್ಕಾಗದೆ ಹೋದ್ರೆ ಅವ್ರಿಗೆ ಇದನ್ನ ಅಮೌಂಟ್ ಅನ್ನು ಅವ್ರಿಗೆ ಸಂದಾಯ ಮಾಡುವಂಥದ್ದು ಕೂಡ ಕಾನೂನಲ್ಲಿ ಸೇರಿಸಿರ್ತಕ್ಕಂಥ. ಇವತ್ತು ಗ್ಯಾರಂಟಿ ಇಲ್ಲ. ಇದು ಒಂದು ರಾಜ್ಯ, ಈಗ ನಮ್ಮ ರಾಜ್ಯದಲ್ಲಿ ಇವತ್ತು ಈಗಾಗಲೇ ನಮ್ಮ ರಾಜ್ಯಕ್ಕೆ ಯಾವ ರೀತಿಯ ಕೇಂದ್ರ ಸರ್ಕಾರ ನಮಗೆ ಮಾಡಿರ್ತಕ್ಕ ಅನ್ಯಾಯಗಳ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡು ಬಂದಿದ್ದೀವಿ ಆಯ್ತಾ. GST ಇಂದ, ಟ್ಯಾಕ್ಸ್ ಡೆವಲ್ಯೂಷನ್ ನಿಂದ, ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಇಂದ, ಆಮೇಲೆ ಎಲ್ಲವನ್ನು ಕೂಡ ನಾವು ಹೇಳಿದ್ದೀವಿ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಅನೌನ್ಸ್ಮೆಂಟ್ಸ್ ಕೂಡ ಆ ದುಡ್ಡನ್ನು ನಮಗೆ ಕೊಡ್ತಾ ಇಲ್ಲ.
ಈವನ್ ಫ್ಲಡ್ ಅಫೆಕ್ಟೆಡ್ಗೂ ಕೂಡ ದುಡ್ಡು ಕೇಳಿದಾಗ ಅದನ್ನು ಕೊಡಲಿಲ್ಲ, ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಕಿತ್ಕೊಂಡ್ ಬರಬೇಕಾಯ್ತು. ಸೊ ನಮ್ಮ ರಾಜ್ಯದ ಪರಿಸ್ಥಿತಿಯಲ್ಲಿ ನಾವು ಬಜೆಟ್ ಮಾಡ್ಕೊಂಡಿರ್ತೀವಿ. ಇವ್ರು ಏಕಾಏಕಿ ಈ ಥರ ಅವ್ರು ಮಾಡಿದ್ರೆ ಈಗ ನಮ್ಮಲ್ಲಿ ಸುಮಾರು 7,000 ಕೋಟಿ ರೂಪಾಯಿ 6,000 ಕೋಟಿ ರೂಪಾಯಿಯಷ್ಟು ನಮ್ಮಲ್ಲಿ ಪ್ರತಿ ವರ್ಷ ಖರ್ಚಾಗ್ತದೆ ರಾಜ್ಯದಲ್ಲಿ. ಅದರಲ್ಲಿ ಆಲ್ಮೋಸ್ಟ್ ಇವ್ರದ್ದು 80 to 90% ಅಮೌಂಟ್ ಕೇಂದ್ರ ಸರ್ಕಾರದ ಬರ್ತಾ ಇತ್ತು. 90% ಅಮೌಂಟ್ ಕೇಂದ್ರ ಸರ್ಕಾರದ ಬರ್ತಾ 90% ಆಗ್ತಾ ಇತ್ತು. ಆ ಮೆಟೀರಿಯಲ್ ಕಾಂಪೋನೆಂಟ್ ಅಲ್ಲಿ 25% ಮಾತ್ರ ನಮ್ದಿತ್ತು. ವೇಜಸ್ಸೇ ಮ್ಯಾಕ್ಸಿಮಮ್ ಬರೋದು ಇದರಲ್ಲಿ, ಮೆಟೀರಿಯಲ್ ಕಾಂಪೋನೆಂಟ್ ಬಹಳ ಕಮ್ಮಿ. ಸೊ 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಸೊ ಗ್ಯಾರಂಟಿ ಇತ್ತು. ನೀವು ಇದನ್ನು ತೆಗೆದುಬಿಟ್ಟು 40% ಕೊಡಿ ಅಂತ ಹೇಳಿದ್ರೆ ಆಯ್ತು, ರಾಜ್ಯಕ್ಕೆ ಅಷ್ಟು ಕೊಡೋಕೆ ಆಗೋದಿಲ್ಲ. ಈಗ ನಮ್ಗೆ ದಿಢೀರಾಗಿ ಮುಂದಿನ ವರ್ಷದಿಂದ 4,000 ಕೋಟಿ ನೀವು ದುಡ್ಡು ಇಡಿ ಅಂತ ಹೇಳಿದ್ರೆ ಯಾವ್ದು ರಾಜ್ಯಕ್ಕೆ ಆಗುತ್ತೋ ಇಲ್ವೋ? ಮತ್ತೆ ಯಾಕೆ ಚೇಂಜ್ ಮಾಡಿದ್ರಿ? ಇದು ಚೇಂಜ್ ಮಾಡಿದ್ರೆ ಕಾರಣ ಕೊಟ್ಟಿದ್ದೀರಾ ಇದುವರೆಗೂ ಕೂಡ, ಯಾಕೆ ಇದನ್ನು ಮಾಡಿದ್ದೀರಾ? ಮತ್ತೆ ಇದಕ್ಕೆ ನಿಮ್ಮ ಹೆಸರು ಯಾಕೆ ಇಡ್ತೀರಾ? ಮತ್ತೆ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಕ್ರೆಡಿಟ್ ಬೇಕು? ನಿಮ್ಗೆ ಯಾಕೆ VBG ರಾಮ್ಜಿ ಹೆಸರಾಗಿ ಇಡಬೇಕು? ಎಲ್ಲಿ ನೋಡಿ ಪ್ರತಿಯೊಂದು ಸ್ಕೀಮ್ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ PM ಹೆಸರು ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. PM ಆವಾಸ್ ಯೋಜನೆ, ಅದ್ರಲ್ಲಿ ಏನ್ ಕೊಡ್ತಾರೆ ದುಡ್ಡು ನಮ್ಗೆ? ಆದ್ರೆ PM ಹೆಸರು ಅಷ್ಟೇ. ಹಿಂದೆ ಇಂದಿರಾ ಆವಾಸ್ ಯೋಜನೆ 90% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇತ್ತು. ಈಗೆಲ್ಲ 60-40. ಆಯುಷ್ಮಾನ್ ಭಾರತ್ ಯೋಜನೆ ಎಲ್ಲ ಕಡೆ ಏನು ಆಯುಷ್ಮಾನ್ ಭಾರತ್ ಹೆಸರು ಹೇಳ್ತಾರೆ. 75% ಗೌರ್ಮೆಂಟ್ ಆಫ್ ಕರ್ನಾಟಕ ದುಡ್ಡು ಕೊಡ್ತದೆ, 25% ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರತಿಯೊಂದು ಕೂಡ ಇವ್ರ ಹೆಸರಿನಲ್ಲೇನೆ ಎಲ್ಲ ಇವರೇ ಮಾಡ್ದಂಗೆ. ಅದೇ ತರ ಇವತ್ತು ಈ ಕಾನೂನು ತಗೊಂಡು ಮತ್ತೆ ಈ ತರ ಯಾಕೆ ಮತ್ತೆ ನೀವು ತಗೊಂಡ್ಬರ್ತೀರಾ? ಮತ್ತೆ ಅದರಲ್ಲೂ ಕೂಡ ಆ ರೈಟ್ಸ್ ಕೂಡ ತೆಗೆದುಬಿಟ್ಟಿದ್ದಾರೆ. ಮೊದಲು ಗ್ರಾಮ ಸಭೆ ಕೂತ್ಕೊಂಡು ತೀರ್ಮಾನ ಮಾಡ್ಬೋದಾಗಿತ್ತು ಯಾವ ಕೆಲಸ ಈಗ ಯಾವ ಕೆಲಸ ತಗೊಳ್ಬೇಕು ಅಂತ ಇವರೇ ಹೇಳ್ತಾರಂತೆ. ಮತ್ತೆ ಅವರಲ್ಲಿ ಹೇಳಿದ್ದಾರೆ ನೋಡಿ, ಹಿಂದೆ ಇದ್ದಂಥ ಏನು ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಕನ್ಸಲ್ಟ್ ವಿತ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಆಡಿಂಗ್ ಟು ದ ಲಿಸ್ಟ್ ಆಫ್ ಪರ್ಮಿಸಿಬಲ್ ವರ್ಕ್ಸ್ ಅಂತ ಹಿಂದೆ ಇತ್ತು. ಇವರೇನು ಹೇಳಿದ್ದಾರೆ? ಇವತ್ತಿನ ಕಾನೂನು ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಯುನಿಲ್ಯಾಟ್ರಲಿ ಆ್ಯಡ್ ಯಾವ ವರ್ಕು ಇದಕ್ಕೆ ಸೇರಿಸ್ಬೇಕು, ರಾಜ್ಯ ಸರ್ಕಾರ ಕೇಳಂಗೆ ಇಲ್ಲ, ಅವರೇ ಘೋಷಣೆ ಮಾಡ್ಬೋದು. ಆಯಿತಾ? ಇನ್ನೊಂದು ಈಗಾಗಲೇ ಹೇಳಿದ್ದೀನಿ 40% ನಮ್ಮ ಕಡೆಯಿಂದ ಮಾಡಿಸಿ ಅಂತ. ಇನ್ನೊಂದು ನೋಡಿ, ಏನಾದರೂ ಎಕ್ಸೆಸ್ ಅಮೌಂಟು ಬೈ ಚಾನ್ಸ್ ಆಯಿತು, ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ, ಇವ್ರು ಕೊಡೋದು ಈಗೇನಾಗಿದೆ ಇಷ್ಟು ಬಜೆಟ್ ಅಮೌಂಟ್ ಥರ ಕೊಡ್ತಾರೆ ಅಲೋಕೇಶನ್ ಮೇಲೆ. ಆ ಅಲೋಕೇಶನ್ ಜಾಸ್ತಿ ನಾವು ಖರ್ಚು ಮಾಡಿದ್ರೆ ಆ ವರ್ಕ್ಸು ಕೂಡ ನೀವು ಅವ್ರು ಹೇಳಿದ ಪ್ರಕಾರ ನಮ್ಮ ದುಡ್ಡು ಹಾಕಿದ್ರು ಕೂಡ ಪೂರ್ತಿಯಾಗಿ ಅವ್ರು ಹೇಳಿದ ಪ್ರಕಾರನೇ ನೀವು ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಸ್ವಂತ ರಾಜ್ಯ ಸರ್ಕಾರಕ್ಕೆ ಫ್ರೀಡಮೇ ಕೊಟ್ಟಿಲ್ಲ. ಆಯಿತಾ? ನಮ್ಮ ಓನ್ ರಿಸೋರ್ಸಲ್ಲಿ ನಾವು ಮಾಡಿದ್ರು ಕೂಡ ಅವ್ರು ಹೇಳಿದ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಪೂರ್ತಿ ರಾಜ್ಯ ಸರ್ಕಾರ ಕಟ್ಟಬೇಕು, ನಾವು ಇನ್ನು ಕೊಡೋದಿಲ್ಲ ಅಂತ ಅವ್ರು ಹಾಕ್ಬಿಟ್ಟಿದ್ದಾರೆ. ಈ ಥರ ಅವರು ಹೇಳುವಂಥ ಕೆಲಸಗಳಲ್ಲಿ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಅವರ ವಿಕಸಿತ ಗ್ರಾಮ ಪಂಚಾಯತಿನ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಕೊನ್ಲಿ ಕನ್ಸಿಡರ್ ಮಾಡ್ತೀವಿ ಅಷ್ಟೇ, ಬಟ್ ನಮ್ಮ ವಿಕಸಿತ ಗ್ರಾಮ ಪಂಚಾಯತ್ ಇದರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ನೋಡಿ, ಪ್ರತಿಯೊಂದರಲ್ಲೂ ಕೂಡ ಅವರು ಕಾನೂನನ್ನು ದುರ್ಬಲ ಮಾಡಿದ್ದಾರೆ ಮತ್ತು ಕೇಂದ್ರೀಕೃತ ಮಾಡ್ಕೊಂಡಿದ್ದಾರೆ. ಪವರ್ಸ್ ಸೆಂಟ್ರಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೆಂಟ್ರಲೈಸ್ ಮಾಡಿಕೊಂಡು ಏನು ಇದರಲ್ಲಿ ಫ್ರೀಡಮ್ ಇತ್ತು ಪಂಚಾಯತಿಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಮಾಡ್ತಕ್ಕಂಥದ್ದಕ್ಕೆ, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಸೊ ಇದು ಕಾನೂನು ಇವತ್ತು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ನಾಳೆ ಪಂಚಾಯತಿಗೆ ಅವ್ರಿಗೆ ಫ್ರೀಡಮು ತೆಗೆದ್ರು. ಮತ್ತು ಇನ್ನೊಂದು ಹೇಳ್ತೀನಿ, ಇದು ಗ್ಯಾರಂಟಿ ಸ್ಕೀಮ್ ಅಲ್ಲ, ಇದು ಆಪ್ಷನಲ್ ಸ್ಕೀಮ್. ಇಟ್ಸ್ ಅನದರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಷ್ಟೇ. ಇದು ಅವ್ರು ಹೇಳ್ತಾರೆ ನಾವು 125 ದಿವಸ ಇಂಪ್ಲಿಮೆಂಟ್ ಆಗಬೇಕಲ್ಲ, ಈಗ ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗದೆ ಹೋದರೆ ಮತ್ತೆ ಎಲ್ಲಿಂದ ಅವ್ರು 125 ದಿವಸ ಕೊಡ್ತಾರೆ? ಸೊ ಇವತ್ತು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೋಸ್ಕರ, ಇದನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ಅವರು ಈ ಥರದ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಕಾನೂನು ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಈ ಕಾನೂನು ಅವರು ವಾಪಸ್ ತಗೊಳ್ಳೇಬೇಕು. ಮತ್ತು ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದು ಇವತ್ತು ಮತ್ತೆ ಪುನಃಸ್ಥಾಪನೆ ಆಗಬೇಕು. ಅದಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ತಯಾರಾಗಿದೆ. ಮತ್ತು
ಅದರ ಮುಖಾಂತರ ಈ ದೇಶದಲ್ಲಿ ಏನು ಈ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ ಇರ್ತಕ್ಕಂಥ ಕಾನೂನು ಇವತ್ತಿನ ದಿವಸ ಅವರು ಅದನ್ನು ತಂದಿದ್ದಾರೆ. ಅದರ ಒಂದು ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮುನ್ನಡೆಸ್ತೀವಿ. ಇವತ್ತು ನೋಡಿ, ಈಗ ಮಂಗಳೂರಿನಲ್ಲೂ ಕೂಡ ನೋಡಿ, ಇದು ಈ ಕಾರ್ಯಕ್ರಮ ನಿಮ್ಮ ಮುಂದಕ್ಕೆ ಇನ್ನು ಮಾಡೋಕ್ಕಾಗಲ್ಲ ಬಿಡಿ, ಆಲ್ಮೋಸ್ಟ್ ಇದು ಮುಗಿಸ್ದಂಗೆ. ಈಗ ಮಂಗಳೂರಿನಲ್ಲಿ ಎಷ್ಟು ಜನ ನೋಡಿ, ಸುಮಾರು 50,000 ಹೆಚ್ಚು ಕಮ್ಮಿ ಇಲ್ಲಿ ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಇದ್ದಾರೆ ಮಂಗಳೂರಿನಲ್ಲಿ, ಈ ದಕ್ಷಿಣ ಕನ್ನಡ. ಅಂದರೆ ಸುಮಾರು 1,10,000 ಹೆಚ್ಚು ಕಮ್ಮಿ, ಒಂದೊಂದು ಕಾರ್ಡ್ಗೆ 2-3 ಜನ ಇರ್ತಾರೆ. 1,00,000ಕ್ಕಿಂತ ಹೆಚ್ಚು ಇಲ್ಲಿಯ ಕಾರ್ಮಿಕರಿದ್ದಾರೆ ಈ ನರೇಗಾಯಿಂದ ಬೆನಿಫಿಟ್ ತೊಗೊಳ್ತಾ ಇರ್ತಕ್ಕಂಥದ್ದು. ಈ ಥರ ಇಡೀ ರಾಜ್ಯದ ನಾನು ಮೊದಲೇ ಫಿಗರ್ಸ್ ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ ನೋಡಿ ಪರಿಸ್ಥಿತಿ ಇವತ್ತು, ಏನಾಗ್ಬೋದು ನೀವೇ ನೋಡಿ. ಇವತ್ತು ಎಕ್ಸ್ಪೆಂಡಿಚರ್ ನೋಡಿ ಎಷ್ಟಾಗಿದೆ ದಕ್ಷಿಣ ಕನ್ನಡದಲ್ಲಿ. 22-23ರಲ್ಲಿ 76 ಕೋಟಿ ರೂಪಾಯಿ, 23-24ರಲ್ಲಿ 65 ಕೋಟಿ ರೂಪಾಯಿ, 24-25ರಲ್ಲಿ 64 ಕೋಟಿ ರೂಪಾಯಿಯಷ್ಟು ವೆಚ್ಚ ಆಗಿದೆ ಈ ಯೋಜನೆ. ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಪಂಚಾಯತಿಯಲ್ಲಿ, ಪ್ರತಿಯೊಂದು ಸಣ್ಣ ಸಣ್ಣ ಕಾಮಗಾರಿಗಳು ಮಾಡುವಂಥ ಹಣ ಸಿಕ್ಕಿದೆ. ಇದು ಈಗ ನಾಳೆಗೆ ಝೀರೋಗೆ ಬರ್ತದೆ. ಇದು ಝೀರೋಗೆ ಬರೋದಿದು. ಯಾರಿಗೆ ಇದು ಲಾಸ್? ಈಗ ನಷ್ಟ ಯಾರಿಗೀಗ? ನೀವು ಆ ಗ್ರಾಮ ಪಂಚಾಯತಿಯ ಆರ್ಥಿಕತೆಯ ಶಕ್ತಿಯನ್ನು ಕೂಡ ತೆಗೆದಾಕ್ಬಿಟ್ರಿ. ಮತ್ತು ಏನು ಕೊಡಬೇಕಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ತೆಗೆದಾಕ್ಬಿಟ್ರಿ. ಖಾತ್ರಿನೇ ಅಲ್ಲ ಇನ್ನು ಯಾವ. ಮತ್ತು ಆಪೋಸಿಷನ್ ರೂಲ್ ಸ್ಟೇಟ್ಸ್ಗೆ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ ಇಂಥ ರಾಜ್ಯಗಳಿಗಂತೂ ಮೊದಲೇ ಕೇಂದ್ರ ಸರ್ಕಾರ ನಮ್ಮನ್ನು ಮುಗಿಸ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಸೊ ಫೈನಾನ್ಷಿಯಲ್ ತೊಂದರೆಗಳನ್ನ ನಾವು ಈಗಾಗಲೇ ಏನು ನಮ್ಗೆ ನ್ಯಾಯಯುತವಾದಂಥ ಹಣ ಸಿಗ್ತಾ ಇಲ್ಲ. ಅದ್ರ ಮೇಲೆ ಈ ಹೊಸ ಬರ್ಡನ್ ಯಾಕೆ ಹಾಕಬೇಕು ಅವ್ರು ನಮ್ಮ ಮೇಲೆ? ಮತ್ತು ನೀವು ಯಾಕೆ ನಾನು ಪ್ರಶ್ನೆ ಇಷ್ಟೇ, ನೀವು ಯಾಕೆ ಒಂದು ಒಳ್ಳೆಯ ಕಾನೂನು ಏನಿತ್ತು, ಚೆನ್ನಾಗಿ ನಡೀತಾ ಇತ್ತು, ಅದನ್ನು ನೀವು ಯಾಕೆ ಈ ಥರ ತೆಗೆದಕ್ಕೆ ಹೋಗಿದ್ದೀರಾ? ಮತ್ತು ಚರ್ಚೆ ಆದರೂ ಮಾಡಿದ್ದೀರಾ? ನೀವು ಕೇಳಿದ್ದೀರಾ ಏನಾದರೂ? ಸರ್ವಾಧಿಕಾರ ಧೋರಣೆ ಅಲ್ಲ ಇದು, ಅಲ್ವಾ ಇದು? ಇದೇನು ಒಂದು ಪಕ್ಷಕ್ಕೆ ವಿಚಾರನ ಇದು? ಇಡೀ ದೇಶದ ಪಂಚಾಯತಿ ರಾಜ್ ವ್ಯವಸ್ಥೆ ಮೇಲೆ ಇದು ಒಂದು ದೊಡ್ಡ ಚಪ್ಪಡಿ ಕಲ್ಲು ಹಾಕ್ದಂಗೆ. ಬಿಕಾಸ್ ಆ ಎಲ್ಲ ಗ್ರಾಮ ಪಂಚಾಯತ್ ಇದ್ರ ಮೇಲೇ ಅರ್ಧ ಡಿಪೆಂಡ್ ಆಗ್ತಾಯಿದ್ರು. ಈ NREGA ವರ್ಕ್ಸು ಅನುದಾನ ನೇರವಾಗಿ ಬರ್ತಾಯಿತ್ತು ಅವ್ರಿಗೆ. ಮತ್ತು ಜನರ ಬದುಕು ಬದಲಾವಣೆ ಆಗಿತ್ತು, ಬಡತನದಿಂದ ಹೊರಗೆ ಬಂದಿದ್ದರು. ಈ ಒಂದು ಕಾನೂನಿಂದನೇ ಈ ದೇಶದಲ್ಲಿ ಎಷ್ಟೋ ಕೋಟಿ ಜನಗಳು ಬಡತನದಿಂದ ಹೊರಗೆ ಬಂದಿರತಕ್ಕಂಥದ್ದು ಕೂಡ ಅನೇಕ ವರದಿಗಳಲ್ಲಿ ಹೇಳಿರುವಂಥದ್ದು. ಸೊ ನೀವು ಬಡವರ ಮೇಲೆ ಯಾಕೆ ಇಂಥ ಕಾನೂನು ತೊಗೊಳ್ತೀರಾ? ಅಂಬಾನಿ ಅದಾನಿಗೆ ನೀವು ಎಲ್ಲ ಆಸ್ತಿ ಕೊಡ್ತಾ ಇದ್ದೀರಾ. ಆ ಏರ್ಪೋರ್ಟ್ ತೊಗೊಳ್ಳಿ, ಈ ಪೋರ್ಟ್ ತೊಗೊಳ್ಳಿ, ಈ ರೈಲ್ವೆ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ, ಎಲ್ಲರೂ ಕೊಡಿಸ್ತಾ ಇದ್ದೀರಾ ನೀವು. ಬಟ್ ಈ ಬಡವರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ನೀವು ಯಾಕೆ ಈ ಥರ ನೀವು ಮುಗಿಸ್ತಾ ಇದ್ದೀರಾ? ಸೊ ನೀವು ನಿಮ್ಮ ದೃಷ್ಟಿಕೋನ ಏನು? UPA ಮಾಡೋದಕ್ಕೋಸ್ಕರ ಇದನ್ನು ಮುಗಿಸ್ಬೇಕಾ? ನೀವು ಯಾವ್ದಾದ್ರು ಒಂದು ಕಾನೂನು ಹೇಳ್ಬಿಡಿ ಇವರು. ಸೊ ಇದು ನಮ್ಮ ಹೋರಾಟ ಭಾಳ ತೀವ್ರವಾಗಿ ನಾವು ಮಾಡ್ತೀವಿ. ಇದು ಅನೇಕ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ರೂಪುರೇಷೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತೊಗೊಂಡು ಹೋಗಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ VBG ರಾಮ್ಜಿ ಯಾವುದೇ ಕಾರಣಕ್ಕೂ ಕೂಡ ಇದು ಅನುಷ್ಠಾನ ಅಂತೂ ಆಗೋದಿಲ್ಲ. ಇದು ಹಳೆ ಕಾನೂನನ್ನು ತರಲೇಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತೀವಿ. ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಯಾಕಂದರೆ ಈ ಕಾನೂನು ಇಸ್ ಡೆಡ್ ಲಾ. ಇದು ಕಾನೂನಾಗಿದೆ ಹೊರತು ಈ ಕಾನೂನಿಗೆ ಯಾವ ಜೀವನೂ ಇಲ್ಲ, ಯಾವ ಜೀವಾಂಶನೂ ಇಲ್ಲ. ಇದು ಕಾರ್ಯಗತನೂ ಕೂಡ ಆಗಲ್ಲ. ಹೆಸರದ್ದು ಹೇಳಿದ್ದಂದು ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ ಗೊತ್ತಿಲ್ಲ. ಒಂದು ಹೆಸರು ಚೇಂಜ್ ಅಂತ ನಮ್ಮದಿಲ್ಲ. ಅದು ಒಂದು ಅಂಶ. ಅವರ ಮನಸ್ಸಲ್ಲಿರುವಂಥ ದ್ವೇಷ ಏನಿದೆ ಅದು ಎದ್ದು ಕಾಣ್ತಾ ಇದರಲ್ಲಿ ಅದು ಒಂದು ಅಂಶ ಅಷ್ಟೇ. ಬಟ್ ಮುಖ್ಯವಾಗಿ ಏನು, ಇವತ್ತು ಈ ಒಂದು ಗ್ಯಾರಂಟಿ ಅಂತ ಏನಿದೆ, ಗ್ಯಾರಂಟಿ ಹೋಯ್ತು ಅಂತ ನಾನು ಹೇಳ್ತಾ ಇರೋದು. ದಿರ್ ಇಸ್ ನೋ ಮೋರ್ ಅ ಗ್ಯಾರಂಟಿ. ಖಾತ್ರಿ ಅಲ್ಲ ಇದು. ಎಲ್ಲ ನಿಮ್ಮ ಹೆಸರೇನಾ? ನೀವು ಯಾರು ಕನ್ಸಲ್ಟೇಷನ್ ಇಲ್ವಾ ನಿಮ್ಮದು? ಈ ಥರ ಮಾಡ್ತಾ ಇದ್ದೀನಿ, ಕನ್ಸಲ್ಟ್ ಮಾಡೋಣ, ಕೇಳಬೇಕು, ನಿಮ್ಮ ಕೈಲಿ ಆಗುತ್ತಾ ಇಲ್ವಾ? ಏನಾದರೂ ಒಂದು ಪೂರ್ವಭಾವಿ ಇಟ್ಕೋಬಾರ್ದ? ಏನು ಕನ್ಸಲ್ಟೇಷನ್ನೂ ಇಲ್ಲ, ಡಿಸ್ಕಷನ್ನೂ ಇಲ್ಲ. ಪಾರ್ಲಿಮೆಂಟಲ್ಲಿ ಬುಲ್ಡೋಸು, ಸ್ಟೇಕ್ ಹೋಲ್ಡರ್ ಜೊತೆ ಮಾತುಕತೆ ಇಲ್ಲ.
ಅಥವಾ ಮೊದಲೇ ಹೇಳಬೇಕಾಗಿತ್ತು ಈ ಕಾನೂನು ಇದು ಇಟ್ಸ್ ಅ ಬಿಗ್ ಫೇಲಿಯರ್. NREGA ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ದೊಡ್ಡ ಫೇಲಿಯರು, ಇದು ಸರಿಯಾಗಿ ನಡೆದಿಲ್ಲ, ಇದು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಈ ಕಾನೂನು ನಮಗೆ ಬೇಡ ಅಂತ ವಿತ್ ದಿಸ್ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಫ್ಯಾಕ್ಟ್ಸ್ ಕೊಟ್ಬಿಟ್ಟು ನಮ್ಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ನೋಡಿ ಈ ಥರ ನಾನು ಇದಕ್ಕೋಸ್ಕರ ತರ್ತಾ ಇದ್ದೀನಿ, ಏನಿಲ್ಲ ನೋಡ್ರಿ ಅವ್ರು ಹೇಳೋದು 100% ಪರ್ಯಾಯ ಅಂದರೆ 100%. ಆಯಿತಾ, ಅದು ಬಿಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಷಯ. ಈಗ ನಾವು ಗ್ಯಾರಂಟಿ ಸ್ಕೀಮ್ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ನಾವೇನು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತೀವ? ಇಲ್ಲ, ನಾವು ಗ್ಯಾರಂಟಿ ಯೋಜನೆ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕಮಿಟ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರದ ಕಮಿಟ್ಮೆಂಟ್. ಇದು ಯಾವುದೇ ಸರ್ಕಾರ ಆಗಿರ್ಬೋದು, 90 ಅವ್ರದ್ದು ವೇಜಸ್ 100% ಅವ್ರದ್ದೇ, ಮೆಟೀರಿಯಲ್ ಕಾಂಪೊನೆಂಟ್ ಮಾತ್ರ 1/4 ನಮ್ಮದು. ಸೊ ಇದು ಈ ಮುಂದೆ ಏನಾಗುತ್ತೆ ನೀವೇ ಊಹೆ ಮಾಡಿ. ಲೀಗಲ್ ಚಾಲೆಂಜು ಮಾಡ್ತೀವಿ, ಲೀಗಲ್ ಆಗೋ ಚಾಲೆಂಜ್ ಮಾಡ್ತೀವಿ, ಅದು ಒಂದು ಕಡೆ. ಬಿಕಾಸ್ ದಿಸ್ ಕಾನ್ ಬಿ ಏಕಾಏಕಿಯಾಗಿ ಮಾಡಿರೋದು. ಲೀಗಲ್ ಕಾಂಪೊನೆಂಟ್ಸ್ ಏನೇನಿದೆ ಅದನ್ನು ಮಾಡ್ತೀವಿ, ಬಟ್ ಅದು ಲೀಗಲ್ ಇಶ್ಯೂ, ಅದು 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 ಒಂದು ಕಡೆ. ಬಟ್ ಅದಕ್ಕಿಂತ ಇದು ಜನರ ಇಶ್ಯೂ. ಇದು ಪಂಚಾಯತಿ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಸರ್ವನಾಶ ಮಾಡದೆ ಕೊಟ್ಟಿರ್ತಕ್ಕಂಥ ಒಂದು ಕಾನೂನು ಇದು. ಯಾವತ್ತೂ ಕೂಡ ನರೇಗಾ ಥರ ಯೋಜನೆ ಯಾವತ್ತೂ ಬಂದಿರಲಿಲ್ಲ. ಹಿಂದೆ ಇದ್ದಂಥ ಕಾನೂನುಗಳು ಒಂದು ರೀತಿ ಯಾವತ್ತೂ ಕೂಡ ವೇಜಸ್ ಇಷ್ಟು ಕೊಡಲೇಬೇಕು, ಕೆಲಸ ಕೊಡಲೇ, ಯಾವತ್ತೂ ಇಟ್ ಇಸ್ ಎ ಹಿಸ್ಟಾರಿಕ್. ನಮ್ಮದು ಹೊಸ ಕಾನೂನು. NREGA ವಾಸ್ ಅ ಹಿಸ್ಟಾರಿಕ್ ನ್ಯೂ ಲಾ ವಿಚ್ ವಾಸ್ ಇಂಪ್ಲಿಮೆಂಟೆಡ್ ಥ್ರೂಔಟ್ ದ ಕಂಟ್ರಿ ಅಕ್ರಾಸ್ ಆಲ್ ಸ್ಟೇಟ್ಸ್. ಪ್ರತಿಯೊಂದು ಅಲ್ಲಿ BJP ರೂಲ್ ಸ್ಟೇಟ್ಸ್ ಆಗಿರ್ಬೋದು, ಯಾವುದೇ ರೂಲ್, ಎಲ್ಲ ರಾಜ್ಯಗಳು ಕೂಡ ಇದ್ರ ಬೆನಿಫಿಟ್ ಸಿಕ್ತು. ಕೇಂದ್ರ ಸರ್ಕಾರ ಓನ್ ದಟ್ ಪ್ರೋಗ್ರಾಮ್. ನಮ್ಮ ಸ್ಕೀಮು, ನಾವು ದುಡ್ಡು ಕೊಡ್ತೀವಿ, ಎಲ್ಲ ಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಆಯುಷ್ಮಾನ್ ಭಾರತ್ ಬೋಗಸ್, ಅದು 75% ನಾನು ಕೊಡ್ತಾ ಇದ್ದೀನಿ ದುಡ್ಡು, ಹೆಸರು ಮಾತ್ರ ಮೋದಿ ಫೋಟೋ, ಅದು ನಮಗೆ ಬೇಕಾಗಿಲ್ಲ. ಮತ್ತು ಅದೇ ಥರ ಇವತ್ತು ಇದನ್ನು ಬೋಗಸ್ ಮಾಡೋ ಕೊಟ್ಟಿದ್ದಾರೆ. ಈಗ ಗ್ಯಾರಂಟಿ ಸ್ಕೀಮ್ನ ಬೋಗಸ್ ಮಾಡೋ ಕೊಟ್ಟಿದ್ದಾರೆ. ನಿಮಗೆ ಸ್ಕೀಮ್ ಬೇಡವಾ? ಅವ್ರು BJP ಅವ್ರು ಹೇಳಲಿ ಈ ಸ್ಕೀಮ್ ಸರಿ ಇಲ್ಲ, ಇದು ನಾವು ಮಾಡಬಾರ್ದು, ಇದು ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಏನೋ ಆ ಥರ ಹೇಳ್ಕೊಳ್ಳಿ, ದಟ್ ಈಸ್ ಡಿಫ್ರೆಂಟ್. ನಾನು ಅದೇ ಹೇಳಿದೆ. ಬಟ್ ನೀವು ಇವತ್ತು ಏನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಇದನ್ನು ನಿಷ್ಕ್ರಿಯ ಮಾಡ್ತಾ ಇದ್ದೀರಾ. ಇದು ಗ್ಯಾರಂಟಿ ಅಂತ ತೆಗಿತಾ ಇದ್ದೀರಾ ಮತ್ತು ಹೊಣೆಗಾರಿಕೆ ಈಗ ರಾಜ್ಯದ ಮೇಲೆ ಆಗ್ತಾ ಇದ್ದೀರಾ. ನೀವು ದುಡ್ಡು ಕೊಟ್ಟರೆ ನಾವು ಆಗುತ್ತೆ, ಇದು ನೀವು ದುಡ್ಡು ಕೊಡದಿದ್ರೆ ಸ್ಕೀಮ್ ಆಗೋದಿಲ್ಲ. ಸೊ ಇದು ಡಿಕ್ಟೇಟರ್ಶಿಪ್ ಅಲ್ವಾ? ಕನ್ಸಲ್ಟೇಷನ್ ಮಾಡಿದ್ರೆ ಯಾರಾದರೂ ಕೂಡ ಏನೋ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರ? ಈ ಥರ ಎಲ್ಲ ಇದೆ ದೇಶದಲ್ಲಿ ವ್ಯವಸ್ಥೆಗಳು. ಎಲ್ಲಿ ಫೇಲಿಯರ್ ಆಗಿದೆ, ಎಲ್ಲಿ ಸರಿಯಾಗಿದೆ, ಏನೇನು ನ್ಯೂನತೆಗಳಿದೆ, ಏನಾದರೂ ಹೇಳಿದ್ರ, ಎಕ್ಸ್ಪ್ಲೇನ್ ಮಾಡಿದ್ರ, ರಿಪೋರ್ಟ್ ಕೊಟ್ರ, ಡಿಸ್ಕಷನ್ ಮಾಡಿದ್ರ? ಏನಿಲ್ಲ. ನಾವು ಹೇಳಿದ್ದೆ ಸರಿ. ಈಗ ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ ನೋಡಿ. ಪ್ರತಿಯೊಂದು ಪಂಚಾಯತಿಗೂ ಕೂಡ ಗೊತ್ತಾಗುತ್ತೆ. ಇದು ನಾವೇನು ಹೇಳಬೇಕಾಗಿಲ್ಲ, ಅವರೇ ಅನುಭವ ಪಡ್ತಾರೆ. ಈಗ ಪ್ರತಿಯೊಂದು ಪಂಚಾಯತಿ ಕೂಡ, ಗ್ರಾಮ ಪಂಚಾಯತಿ, ದೇ ವಿಲ್ ಓನ್ಲಿ ಎಕ್ಸ್ಪೀರಿಯನ್ಸ್ ದಿಸ್. ನೀವು ಹೇಳಿರ್ಬೋದು, ಕೆಲವು ಕಡೆ ಆಗಿರ್ಬೋದು, ಬಟ್ ಅದರಿಂದ ಆಸ್ತಿ ಆದರೂ ಕ್ರಿಯೇಟ್ ಆಗಿದೆ, ಅಸೆಟ್ಸ್ ಕ್ರಿಯೇಟ್ ಆಗಿದೆ, ಕೆಲಸ ಆಗಿದೆ. ಯಾವುದೇ ಈಗ ಆಯ್ತು, ನೀವು ಒಂದು ರಸ್ತೆ ಹೈವೇ ಮಾಡ್ತೀರಾ, ಹೈವೇಲಿ ಅವ್ರೇನು ದುಡ್ಡು ಮಾಡ್ಕೊಂಡಿಲ್ವ ಕಾಂಟ್ರಾಕ್ಟ್ರು? ಸೊ ಹೈವೇ ಮಾಡಲೇಬಾರ್ದಾ? ಅದ್ರಲ್ಲಿ ಯಾರೋ ಕಮಿಷನ್ ಹೊಡೆದಿರ್ಬೋದು. ಅದರ ಅರ್ಥ ನಾವು ರೋಡ್ ಮಾಡಲೇಬಾರ್ದಾ? ಸಿ, ದಟ್ ಇಸ್ ನಾಟ್ ದ ಲಾಜಿಕ್. ಲಾಜಿಕ್ ಇಸ್ ಇಂಪ್ರೂವ್ ದ ಪ್ರೋಗ್ರಾಮ್. ಇದರಲ್ಲಿ ಏನಾದರೂ ನ್ಯೂನತೆ, ಅದನ್ನು ಇಂಪ್ರೂವ್ ಮಾಡೋಕ್ಕೆ ಅಂಶಗಳು ಸೇರಿಸಿದ್ದಿದ್ರೆ ನಾವು ಒಪ್ಕೊಳ್ಳೋಣ. ಯು ಕ್ಯಾನ್ ಕಿಲ್ ದ ಪ್ರೋಗ್ರಾಮ್. ಈಗ ಬೆಂಕಿ ಹಚ್ಬಿಟ್ಟಿದ್ದೀರಿ ನೀವು ಈ ಒಂದು ಬಿಲ್ಗೆ. ಆ ಸ್ಕೀಮೇ ಇವತ್ತು ಮುಗಿದೋಯ್ತು. ರಾಜ್ಯದಲ್ಲಿ ನಾವು ಮಾಡ್ತೀವಿ, ಇದಕ್ಕೆ ವಿಶೇಷ ಅಧಿವೇಶನ ಕೂಡ ಕರಿಬೇಕು ಅಂತಲೂ ಕೂಡ ಒಂದು ಥಿಂಕಿಂಗು ನಿನ್ನೆ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಯಾವ ಥರ, ಯಾಕೆಂದರೆ ಇದು ಚರ್ಚೆ ಆಗಬೇಕು, ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಕೂಡ ಗೊತ್ತಾಗಬೇಕು. ಎಲ್ಲ ಪಾರ್ಟಿಯವರು ಚರ್ಚೆ ಮಾಡಲಿ, ಅವ್ರವ್ರು ಹೇಳಲಿ ಏನಿದೆ ಇದರಿಂದ ಏನು ಅಂತ ಜನರಿಗೆ ಗೊತ್ತಾಗಬೇಕಿದು. ಸೊ ಅದು ಇದೆ. ಮತ್ತು ಇದನ್ನು ಪ್ರತಿಯೊಂದು ಪಂಚಾಯತಿ ಮಟ್ಟದಲ್ಲಿ ಕೂಡ ಅವ್ರವ್ರಿಗೆ ಅನುಭವ ಆಗ್ತದೆ. ಈಗ ನಾವೇನು ಇದರಿಂದ ಹೋಗಿ ಏನೋ ಅವರಲ್ಲಿ ತಿಳಿಸುವಂಥದ್ದೇನಿಲ್ಲ, ಮುಂದಿನ ದಿವಸದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗೆಲ್ಲ ಬಂದ್ ಆಗ್ತದೆ. ಈಗ ಈ ಸ್ಕೀಮೇ ಬಂದ್ ಆಗ್ತಾ ಹೋಗ್ತದೆ, ಆಯಿತಾ? ಸೊ ಅದಕ್ಕೋಸ್ಕರ ಮುಂದೆ ಅವ್ರವ್ರಿಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಎಲ್ಲ ಪಾದಯಾತ್ರೆಗಳು ಕೂಡ ಮಾಡಬೇಕು ಅಂತ KPCC ಅವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಕೆಲವು ಪ್ರೋಗ್ರಾಮ್ಸ್ ಇರ್ತದೆ, ಜಾಗೃತಿ ಮೂಡಿಸುವಂಥ ಇರ್ತದೆ, ಮತ್ತು ಕಾನೂನು ಹೋರಾಟ ಇರ್ತದೆ, ಆಲ್ ಇಂಡಿಯಾ ಲೆವೆಲಲ್ಲಿ ಹೋರಾಟ ಆಗ್ತದೆ. ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ, ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗಬೇಕು ಅಂತ. ಕೇವಲ ನಮ್ಮ ಪಕ್ಷ ಒಂದೇ ಅಂತ ಅಲ್ಲ, ಅನೇಕ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಸ್ವಯಂ ಸೇವಕರೆಲ್ಲ, NGOಗಳೆಲ್ಲ ಇದ್ದಾರೆ. ಅವರು ಎಲ್ಲ ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸ್ಕೀಮು ಇಷ್ಟೊಂದು ಹೆಸರು ಪಡೆದ ಮೇಲೆ ಒಂದು ವಿಚಿತ್ರವಾದಂಥ ಹೆಸರು ಇಡುವಂಥದ್ದು ಏನಿದೆ ಅದು ನಮ್ಗೆ. ಅಂದರೆ ಮಹಾತ್ಮ ಗಾಂಧಿ
ನಾನು ಅದೇ ಹೇಳಿದ್ನಲ್ಲ, ಬಿ ಜೆ ಪಿಯವರು ಆರ್ ಎಸ್ ಎಸ್ಗೆ ದೇ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ವಿಚ್ ಈಸ್ ಸೋಷಿಯಲಿ ಟ್ರಾನ್ಸ್ಫಾರ್ಮೇಟಿವ್. ಈಗ ಮೀಸಲಾತಿ ಯಾವತ್ತಾದರೂ ನೀವು ಇತಿಹಾಸ ಪುಟಗಳು ಓದಿ, ಸ್ವತಂತ್ರ ಪೂರ್ವದಲ್ಲಿ ಆರ್ ಎಸ್ ಎಸ್ ಅವರು ಮೀಸಲಾತಿ ಬೇಕು ಅಂತ ಯಾವತ್ತಾದ್ರೂ ಹೇಳಿದಾರ? ಇನ್ಫ್ಯಾಕ್ಟ್ ರೀಸೆಂಟ್ಲಿ ಕೂಡ ಮೀಸಲಾತಿ ಬೇಡ ಅಂತ ಆರ್ ಎಸ್ ಎಸ್ ಚೀಫ್ ಹೇಳಿರ್ತಕ್ಕಂಥ ಒಂದು 2-3 ವರ್ಷದಿಂದ ಬಂದು ಸೊ ಅವ್ರು ಅದ್ರ ಪರವಾಗಿ ಇರಲಿಲ್ಲ. ಹಿಂದೂ ಕೋಡ್ ಬಿಲ್ ಬಂತು ಪಾರ್ಲಿಮೆಂಟಲ್ಲಿ, ಮಹಿಳೆಯರಿಗೆ ಹೆಚ್ಚು ಅವ್ರವ್ರಿಗೆ ಅಧಿಕಾರ ಕೊಡಬೇಕು, ಆಸ್ತಿ ಎಲ್ಲ, ಇವರೆಲ್ಲ ಪೂರ್ತಿ ಅದನ್ನು ವಿರೋಧ ಮಾಡಿದವರೇ ಬಿ ಜೆ ಪಿ, ಭಾರತೀಯ ಜನಸಂಘ. ಆಗಬಾರ್ದು. ನಾನು ಹೇಳುವಂಥದ್ದು, ಯಾವುದೇ ಟ್ರಾನ್ಸ್ಫಾರ್ಮೇಟಿವ್ ಡಿಸಿಷನ್, ಮಹಿಳೆಯರ ಮೀಸಲಾತಿ ತೊಗೊಂಬಂದವ್ರು ಯಾರು? ನಾವು ತೊಗೊಂಬಂದು, ಇವ್ರು ತೊಗೊಂಬಂದ್ರೆ ಈಗ. ಸೊ ನಾನು ಹೇಳುವಂಥದ್ದು, ಇವರಿಗೆ ಇಂಟೆನ್ಷನ್ಸ್ ಆರ್ ನಾಟ್ ಗುಡ್. ಮತ್ತು ಇನ್ನೊಂದು ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಸ್ ಇರ್ಬೋದು, ಬಟ್ ನಾನು ಹೇಳುವಂಥದ್ದು ಸೋಷಿಯಲಿ ಟ್ರಾನ್ಸ್ಫಾರ್ಮೇಟಿವ್ ಡಿಸಿಷನ್ಸ್ ಇವ್ರ ಕಾಲದಲ್ಲಿ ಒಂದು ಇತಿಹಾಸದಲ್ಲಿ ಮಾಡಿಲ್ಲ ರೀ ಅವರು, ಇತಿಹಾಸದಲ್ಲಿ ಮಾಡಿಲ್ಲ ಅವರು. ಯಾವುದೋ ಒಂದು ಎಕ್ಸಾಂಪಲ್ ಕೊಡಲಿ ಅವ್ರು ನಮಗೆ. ಇವಾಗ ಒಂದು ಮಾಡಿದ್ರು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಮಹಿಳಾ ಮೀಸಲಾತಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಮುಂದಕ್ಕೆ ಒಂದು ಚಾಕ್ಲೇಟ್ ಕೊಟ್ಟಂಗೆ ಇಟ್ಬಿಟ್ಟಿದ್ದಾರಲ್ಲ, ನಿಮಗೆ ಸಿಕ್ಕುತ್ತೆ ಚಾಕ್ಲೇಟ್ ಮುಂದಿನ ದಿವಸದಲ್ಲಿ, 5 ವರ್ಷದಲ್ಲಿ 10 ವರ್ಷದಲ್ಲಿ, ಯಾವಾಗ ಗೊತ್ತಿಲ್ಲ, ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಕಮಿಟ್ಮೆಂಟ್ ಇದ್ದಿದ್ದರೆ ಅದು ಅವತ್ತೇ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ನೋಡಿ, ನೀವು ಗಾಂಧಿ ಹೆಸರು ತೆಗೆದ ಮೇಲೆ ನಾವು ತೆಗಿಬಾರ್ದು ಅಂತ ಹೇಳಿದ್ರೆ ತಪ್ಪಿದೆಯಾ ಹೇಳಿ? ನೀವೇ ಹೇಳಿ. ಮಹಾತ್ಮ ಗಾಂಧಿ ಹೆಸರಿದೆ, ಚೆನ್ನಾಗಿದೆ, ಗೌರವಯುತವಾಗಿದೆ, ಅದನ್ನು ತೆಗೆಯೋದಕ್ಕೆ ನಿಮ್ಗೇನು ಕಾರಣ ಹೇಳ್ಬಿಡ್ಲಿ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಕೇರಳ ರಾಜ್ಯದ ಜೊತೆ ಕೂಡ ಮಾತಾಡ್ತಾರೆ. ಸೊ ಈಗ ಅವ್ರು ಹೇಳಿದ್ದಾರೆ, ನೋಡೋಣ ಮುಂದೆ. ನಮ್ಮ ಅಭಿಪ್ರಾಯ ಹೇಳಿದ್ವಿ, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ಕನ್ನಡಿಗರಿಗೆ, ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ. ಸೊ ಅದು ಮತ್ತು ಕೇರಳ ಇತಿಹಾಸ ಇದೆ, ಇತಿಹಾಸ ಇದ್ದಾಗ ಅವರು ಅದನ್ನು ಕೇರಳದವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಕ್ರಮ ತಗೊಳ್ಬೇಕು. ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ. ಇದು ಒಂದು ರೀತಿ ಕನ್ನಡಿಗರು ಅಲ್ಲಿರುವಂಥವ್ರಿಗೆ ಭಾಳ ದೊಡ್ಡ ಇದು ಅನ್ಯಾಯ ಆದಂಗೆ. ಸೊ ಮುಂದೆ ಕೇರಳ ಸರ್ಕಾರ ಏನು ಮಾಡುತ್ತೆ ನೋಡೋಣ. ನಮ್ಮ ಸರ್ಕಾರ, ಮುಖ್ಯಮಂತ್ರಿಯವರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಜೊತೆ ಸಮಾಲೋಚನೆ ಮತ್ತೆ ಖಂಡಿತವಾಗಿಯೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.